ಮಂತ್ರಿನೂ ಒಂದೇ ಡಿ ಸಿ ಒಂದೇ, ಅದರಲ್ಲಿ ಏನು ಸ್ಪೆಷಲ್ ಏನಿಲ್ಲ, ಎಲ್ಲ ಒಂದೇ. ಅದು ಡಿ ಸಿ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅಂತ ಕೆಲವು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನಿಲ್ಲ. ನಮ್ಮ ಜನ ನಮ್ಗೆ ಗೆಲ್ಸಿದ್ದಾರೆ. ಚಿಕ್ಕೋಡಿ ನಾವೆಲ್ಲ ಭೇಟಿ ಆಗಬೇಕು, ಅವ್ರ ಸಮಸ್ಯೆಗಳನ್ನ ಕೇಳ್ಬೇಕು. ಅದೇ ನಮ್ಮ ಮುಂದೆ ಚಾಲೆಂಜು. ಬೆಂಗಳೂರಿನಲ್ಲಿ ಡೆಲ್ಲಿ ಆಗೋದು, ಅದಕ್ಕೆ ಜನ ಬೇರೆಯವ್ರಿದ್ದಾರೆ ಅನ್ನೋ ನಾವು ಸಂಬಂಧ ಇಲ್ಲ. ಅಲ್ಲಿದ್ದಾರೆ, ಮಾತಾಡ್ತಾರೆ, ಹೇಳ್ತಿರ್ತಾರೆ. ಈಗ ನಾವೇನಿದ್ರು ಕೂಡ ಚಿಕ್ಕೋಡಿ ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಜಿಲ್ಲೆಯಲ್ಲಿ ಹಿರಿಯ ನಾಯಕರು ಅಥಣಿ ಅಂದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ವಿವಿಧ ಬೇಡಿಕೆಗಳಿದ್ದಾವೆ. ಪ್ರಮುಖವಾಗಿ ರೈಲ್ವೆ ಯೋಜನೆ ಇದೆ ಕೇಂದ್ರ ಪರವಾಗಿ. ಸಂಸದರಿಗೆ ಏನು ಹೇಳ್ತೀರಿ ಸರ್ ನೀವು ಹಿರಿಯರಾಗಿ? ನೋಡೋಣ, ಇನ್ನೂ ಸ್ಟಡಿ ಮಾಡಬೇಕಲ್ಲ. ಹೇಳ್ಬೇಕು, ನೀವು ಹೇಳಿದಂತ ಇನ್ನೂ ಸ್ಟಡಿ ಮಾಡಬೇಕು. ಇನ್ನೂ ಟೈಮ್ ಬೇಕು, ಕಾಲಾವಕಾಶ ಬೇಕಾಗ್ತದೆ. ಏನೇನು ಸಮಸ್ಯೆ ಇದೆ ತಿಳ್ಕೊತೀವಿ ನಾವು. ತಿಳ್ಕೊಂಡು ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀವಿ. ಸರ್ ಅಥಣಿ ಜನಕ್ಕೆ ಏನು ಹೇಳ್ತೀರಿ ಸರ್? 10 ಜನ ನಮ್ಮ ಮ್ಯಾಗ ನಿರೀಕ್ಷೆ ನೋಟ್ ಹಾಕಿದ್ದಾರೆ. ಅದನ್ನ ಭರವಸೆ 5 ವರ್ಷದಲ್ಲಿ ಖಂಡಿತವಾಗಿ ಈಡೇರಿಸ್ತೀವಿ. ಮುಂಚೆನೆ ನಿಮ್ಗೆ ಹೇಳ್ತಾ ಇದೀವಿ, ನಾವು ಹೇಳ್ತೀವಿ ಖಂಡಿತ. ಎಷ್ಟು ಲೀಡ್ ಅಂತ ಹೇಳಕ್ಕಾಗಲ್ಲ ಅಂತ ಪದೇ ಪದೇ ಹೇಳಿದೀವಿ. ಮುಂದೆ ಹೇಳಿದೀವಿ, ಭಾಷೆನಲ್ಲಿ ಹೇಳಿದೀವಿ, ಹೇಳ್ತೀವಿ. ನಂತರ ಎಷ್ಟು ಅನ್ನೋದು ಮಾತ್ರ ಹೇಳಲಿಕ್ಕಾಗಲ್ಲ ಅಂತ ಮುಂಚೆ ಹೇಳಿದ್ದು. ಜನರ ಆಶೀರ್ವಾದ ಮಾಡಿದ್ದಾರೆ ನಮಗೆ. ಸೊ ಗೆದ್ದಿದ್ದೀವಿ. ಸೊ ಭಾಳ ದೊಡ್ಡ ಜವಾಬ್ದಾರಿಯನ್ನ ಸಣ್ಣ ವಯಸ್ಸಿನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ 5 ವರ್ಷಗಳಲ್ಲಿ ಒಂದು ಸಾರ್ವಜನಿಕವಾಗಿ ವಾಪಸ್ ನಾವು ಕೊಡಬೇಕು ಅವರ ಸೇವೆ ಮಾಡಲಿಕ್ಕೆ. ಸೊ ಭಾಳಷ್ಟು ಚಾಲೆಂಜ್ ಇದೆ, ಭಾಳಷ್ಟು ಅಭಿವೃದ್ಧಿಗಳ ದೃಷ್ಟಿಯಿಂದ, ಸಮುದಾಯಗಳ ದೃಷ್ಟಿಯಿಂದ ಭಾಳಷ್ಟು ಚಾಲೆಂಜ್ ಇದೆ. ಅಷ್ಟೇ ಸುಲಭದ ಕೆಲಸ ಏನಿಲ್ಲ, ಕೆಲಸ ಮಾಡೋದು. ಅದ್ರ ಧೈರ್ಯ ಇದೆ ನಮಗೆ, ಮಾಡ್ತೀವಿ. ಅವರೇ ನಮ್ಮಲ್ಲಿ ಭರವಸೆ ಇಟ್ಟಿದ್ದಾರ, ಆಸೆಯನ್ನ ಖಂಡಿತವಾಗಿ ಈಡೇರಿಸ್ತೀವಿ. ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು 2 ಡಿಜಿಟ್ ನಂಬರ್ ದಾಖಲಾಗಿಲ್ಲ, ಏನು ಕಾರಣ ಇರಬಹುದು ಸರ್? ಆಗಿಲ್ಲ ಅಂದ್ರೂ ಕೂಡ ನೀವು ಹೋದ್ಸಲ ಬಿಜೆಪಿ ಎಸ್ಟೇಟ್ ಲೀಡ್ ಗೆದ್ದು ನೋಡಿದಿಲ್ಲ. ಲೀಡ್ ಎಷ್ಟಿತ್ತು ಅವ್ರು? 3 ಲಕ್ಷ, 4 ಲಕ್ಷ, 2 ಲಕ್ಷ ಕೆಳಗೆ ಯಾರೂ ಇಲ್ಲ. ಈಗ ಅವ್ರು ಗೆದ್ದಂತ ಬಿಜಾಪುರ 70,000, ಬಾಗಲಕೋಟೆ 70,000, 60,000 ಹಾವೇರಿ, 1 ಲಕ್ಷ ಧಾರವಾಡ, ಸೊ ಚಿತ್ರದುರ್ಗ 40,000. ಅಂದ್ರೆ ಅವರ ಲೀಡ್ ಮಾತ್ರ ಕಡಿಮೆ ಆಗೋಲ್ಲಿ ಯಶಸ್ವಿಯಾಗಿದೆ. ಅಂದ್ರೆ ಮೋದಿ ಅವರ ಜನಪ್ರಿಯ ಇಲ್ಲ ಅನ್ನೋದು ಸಾಬೀತಾಗಿದೆ. ಅಷ್ಟು ಪ್ರಭಾವ ಇಲ್ಲ. ಸೊ ಇದು ಜನ ಡಿಫ್ರೆಂಟ್ ಆಗಿ ನೋಡ್ತಾರೆ. ಲೋಕಸಭೆಗೆ, ರಾಜ್ಯಕ್ಕೆ ಚುನಾವಣೆಗೆ ಡಿಫ್ರೆಂಟ್ ಆಗಿ ನೋಡ್ತಾರೆ. ಆದ್ರೂ ಕೂಡ ಅವ್ರು ಲೀಡ್ ಆಗಿದ್ದು ಮಾತ್ರ ಒಂದು ಸಂತೋಷಕರ ಸಂಗತಿ. ಸರ್, ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಬೀಳ್ತಾ ಇತ್ತು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೆಂಗ್ ಬೀಳಿದ್ರು? ಇಲ್ಲಿ ಬೀಳೋಂಥದ್ದೇನಿಲ್ಲ. ಈಗ ಅವ್ರದ್ದೇನು ಅದೇ ಹೇಳಿಲ್ಲ. ಈಗೇನು ಅವರು ಎಷ್ಟು ಅವ್ರದೇ ಒಂದು 40 ಸೀಟ್ ಕಡಿಮೆ ಆಗಿದೆ. ಓವರ್ ಆಲ್ ಓವರ್ ಇಂಡಿಯಾದಲ್ಲಿ ಲೆಕ್ಕ ಬಿಜೆಪಿನೇ ಕಡಿಮೆ ಆಗಿದೆ. 220 ಬಂದು ನಿಂತಿದೆ. ಅವ್ರು ಬೇರೆ ಅವ್ರ ಸರ್ಕಾರದಿಂದ ಇವತ್ತು ಸರ್ಕಾರ ಮಾಡ್ತಿದ್ದಾರೆ. ಸೊ ಹಿಂದೆ ಇರುವಂತ ಅಪಾರ ಡಿಸಿಷನ್ಗಳು ಈಗ ಇರೋಲ್ಲ. ಯಾಕಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಅವರು TDP, JDU ಬಹಳಷ್ಟು ಪಕ್ಷ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗಾಗಿ ಇನ್ನು ಬಹುಶಃ ನಮ್ದು ವಿನಂತಿ, ಅವ್ರಿಗೆ ಇನ್ನು ಡೆವಲಪ್ಮೆಂಟ್ ಬಗ್ಗೆ ಅವರು ಫೋಕಸ್ ಮಾಡಬೇಕು. ಮೋದಿ ಅವರು ಬಡತನ ಬಗ್ಗೆ ಫೋಕಸ್ ಮಾಡಬೇಕು, ನೌಕರಿಗಳ ಬಗ್ಗೆ ಫೋಕಸ್ ಮಾಡಬೇಕು. ಈ ಧರ್ಮ ಹಿಂದೂ ಮುಸ್ಲಿಂ ಅನ್ನು ಬಿಟ್ಟು ರಿಯಲ್ ಆಗಿ ದೇಶವನ್ನು ಕಟ್ಟುವಂತ ಕೆಲಸ 3ನೇ ಅವಧಿಯಾರು ಮಾಡಕ್ಕೆ ನಮ್ಮ ಮೋದಿ ಅವರಿಗೆ ವಿನಂತಿ. ನಾವು ಬಂದ್ವಿ 2 ವರ್ಷನಾಗ ಬಂದಿಲ್ಲ. ಇಲ್ಲಿ MP ಅವರ ಪರವಾಗಿ 2 ವರ್ಷನಾಗ ಬಂದೀವಿ. ಇನ್ನೊಂದು ವಾರ ಬಿಟ್ಟು MP ಅವರು ಬರ್ತಾರ. ನಾವು ನಿರಂತರವಾಗಿ 24x7 ಇದು 24x7 ನಮ್ಮ ಸೇವೆ. ನಾವು ಆರಿಸಿ ಬಂದದ್ದೇ ಅದೇ ಆಧಾರದ ಮೇಲಿದೆ. ಚೆನ್ನಾಗಿ ಸಿಗ್ತಾರೆ. ನಿಮ್ಮ ಮಂತ್ರಿಗೆ ಎಷ್ಟು ಸಲ ಬಂದಿವಿ ನಾವು? ಮಂತ್ರಿ ಆದ್ಮ್ಯಾಗ ಮತ್ತೆ ರಾಯಬಾಗ್ ಎಷ್ಟು ಸಲ ಭೇಟಿ ಆದೀವಿ. ಚಿಕ್ಕೋಡಿಗೆ ಹೋಗಿದ್ದೀವಿ, ನಿಪ್ಪಾಣಿಗೆ ಹೋಗಿದ್ದೀವಿ, ಸೌದತ್ತಿ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ನಾವು ಈ ಕೆಲಸಲಿಕ್ಕೆ ಅದೇ ಮುಖ್ಯ ಕಾರಣ. ಸರ್, ಏನು ಆರೋಪ ಅಂದ್ರೆ ನೀವು SC ಜನಾಂಗವನ್ನ, ಸಮುದಾಯದ ನಾಯಕರನ್ನ ತುಳಿತಾ ಇದ್ದೀರಿ, ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್, ಪ್ರೆಸ್ ಮೀಟ್ ಕರೆದು. ಅದಕ್ಕೆ ನಾವೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವನ ಭಾಗದಾಗ SC ಇದ್ದಾರೆ, ನಮಗೆ ಲೀಡ್ ಕೊಟ್ಟಿದ್ದಾರೆ, ಅಲ್ಲೇ ಇದೆ. ರಾಯಭಾಗದಲ್ಲಿ SC ಜನ ಜಾಸ್ತಿ ಇರುವಲ್ಲಿ ಎಷ್ಟು ನಮ್ಗೆ ತುಳಿಯುವಂತ ಪ್ರಯತ್ನ ಮಾಡ್ತಿಲ್ಲ. ಒಬ್ಬ ಪಕ್ಷದಲ್ಲಿ ಇದ್ದು ಸರಿಯಾದ ಚುನಾವಣೆ ಮಾಡದೆ ಕೊನೆ 2-3 ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂತ ಪರಿಸ್ಥಿತಿಯಲ್ಲಿ ನಾವು ಅವನ ಮೇಲೆ ಆರೋಪ ಮಾಡಿದ್ವಿ. ಅವನು ತುಳಿದ. ಮತ್ತೆ ಇವನು MLA ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು? ಅವನು ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ, ಎಲ್ಲಾರು ಗೆಲ್ಸಿದಾರ. ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ? ನಾವು ಕೊಟ್ಟಿಲ್ಲ. ಒಬ್ಬ ಇವ ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೆಯನ ಏನಾಗ್ತಾನ ಕಲ್ಲೋಳ್ಕರ,
ಅವನಿಂದ ಇವ್ ಬೆನ್ನತ್ತಿ ಕೆಲಸ ಮಾಡಿದ್ರೆ ನಾವು ಆರೋಪ ಮಾಡಿದ್ವಿ. ಇದ್ರಲ್ಲಿ ತುಳಿದು ಹೇಳಿದಿಲ್ಲ. ಇದು ಪ್ರಶ್ನೆ ಮಾಡಿ ಕೇಳಿದ್ರು ಅವನಿಗೆ, ನಿನ್ ಟಿಕೆಟ್ ಯಾರು ಕೊಟ್ಟರು, ನಾವೇ ಕೊಟ್ಟಿದ್ವಿ. ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು MLA ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು, ಅದನ್ನೇ ಕೂಡ MP ಇಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000ದಿಂದ ಲೀಡ್ ತಗೊಂಡಿದ್ರು, ಆದ್ರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ಲಿಲ್ವಾ ಅಂತ ಒಂದು ಕ್ವಶನ್ ಸುತ್ತೆ ಕೇಳ್ತಾ ಇದ್ದಾರೆ ಸರ್ ಅವರು. ಅವ್ರದ್ದು ಪ್ರಶ್ನೆ ಇಲ್ಲ, ಅವನೇನ್ ಇದ್ರಾಗ ಶಕ್ತಿ, ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ. ಆದ್ರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು, 3,500 ಮಾತ್ರ ತಗೊಂಡ್ರು. ಯಾಕಂದ್ರೆ ಅವ್ರ ಶಕ್ತಿ ಅಷ್ಟೇ ಇಂಡಿವಿಜುವಲ್. ಮಿಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅದು ಮುಗಿದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡು, ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ ಈಗ ಅಷ್ಟೇ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಈಗ ಉತ್ತರ ಮಂಡ್ಯದ್ರಾಗ ನಾನೇ ಇದ್ದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು. ಎಲ್ಲಿದ್ರು 2 ದಿವಸ ಯಾರಿಗೂ ಸಿಕ್ಕಿಲ್ಲ. ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ, ಕಾರುಗೆರೆಯಲ್ಲಿ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು, ಅವ್ರ ಅಟೋನ್ ಮಾಡ್ಲಿಕ್ಕೆ. ಯಾರೋ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ, ನಮಗೆ ಹಾಕಿದಾರ. ಅವ್ರ ಪರವಾಗಿದ್ದಾರೆ, ಒಂದು 3,500 ಜನ ಅವ್ರನ್ನ ಹಾಕಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲೋ ವಿಫಲ ಆಯಿತು. ವಿಫಲ ಇಲ್ಲ. ಈಗ ದಾಟಕ್ಕಾಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಇತ್ತು. ನಾವು ಸೋತಿರ್ಬೋದು. ಪ್ರಬಲ ಸರ್ಕಾರ ಇಷ್ಟೊಂದು ಕಡಿಮೆ ಇದ್ರೊಳಗೆ ಅಂತರ ಸೋತಿದೀವಿ. ಅಲ್ಲಿ ಹೇಳಿದ್ರಲ್ಲ, ಬಿಜೆಪಿ ಅವರ ಹತ್ರ 2 ಲಕ್ಷ, 3 ಲಕ್ಷ, 4 ಲಕ್ಷ ಇಲ್ಲಲ್ಲ, ಅದು ಗ್ಯಾರಂಟಿ ಪ್ರಭಾವ ಕಡಿಮೆ ಆಗಿದೆ. ಮುಂದಿನ ಸಾರಿ ಕೂಡ ಅನುಕೂಲ ಆಗ್ತಿದೆ. ಈಗಾಗಲೇ ಸುಮಾರು 100 ಕಡೆ ನಾವು ಮುನ್ನಡೆಯಲ್ಲಿ ಇದ್ವಿ. 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ MP ಗೆ ಲೀಡ್ ಇದ್ವಿ ನಾವು. ಇನ್ನು MLA ಬಂದ, ಅದ್ರ ಪ್ರಶ್ನೆ ಬೇರೆ ಇರ್ತದೆ. ಕೆಲವು ಶಾಸಕರು ಇವತ್ತು ಪಂಚ ಗ್ಯಾರಂಟಿ ಬಂದ್ ಮಾಡ್ತೇವೆ, ಒತ್ತಾಯ ಮಾಡ್ತಾರೆ. ಮೇಲೆ ಕಡಿಮೆ ಆಗಿದೆ, ವರ್ಕ್ ಆಗಿದೆ, ಆಗಿಲ್ಲ ಅಂತಿಲ್ಲ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಜನ ನೋಡೋ ದೃಷ್ಟಿ ಬೇರೆ. ರಾಷ್ಟ್ರದ ವಿಷಯಗಳನ್ನು ನೋಡಿ ಓಟ್ ಹಾಕ್ತಾರೆ. ಇದು ಡೆವಲಪ್ಮೆಂಟು, ನಿಮ್ ಗ್ಯಾರಂಟಿ ನೋಡಿ ಓಟ್ ಹಾಕೋಲ್ಲ. ಆದ್ರೂ ಕೂಡ ಅವ್ರ ಲೀಡ್ ಕಡಿಮೆ ಮಾಡಿದ್ರೆ ನಮ್ಗೊಂದು ಸಂತೋಷ. ಈಗ 15 ಮಿನಿಟ್ ಬ್ಯಾಕ್ ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ, NDA ಮಾಡೋದಕ್ಕಿಂತ ನಮಗೆ ಹೋಗಲ್ಲ, ಅಭಿ ಪಿಕ್ಚರ್ ಸ್ಟಾರ್ಟ್ ಅದು ಆ ಮಟ್ಟದಾಗ ನಮ್ಮ ಮಟ್ಟದಾಗ ಇಲ್ವೇ ಇಲ್ಲ. ದಿಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಕೇಳೋದು ನಿಮ್ದಲ್ಲಿ ಕೇಳೋದು ಅಷ್ಟೇ. ಸಂಬಂಧಪಟ್ಟಂಗೆ ಏನ್ ಹೇಳ್ತಾರೆ ಸರ್? ಅಥಣಿಯಲ್ಲಿ ನಮ್ಮ ಕೆಲವು ನೀನೆ ಮೊನ್ನೆ ಹೇಳಿದಿಲ್ಲ, ಅದರಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವರು ನಮ್ದು ಮಾಡ್ದಿಲ್ಲ ಅನ್ನೋದು ಆರೋಪ ಮಾಡಿದ್ರೆ ಅದರಲ್ಲಿ ಏನೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾನು ಕುಡಿಯ ದಿವಸ ಇಲ್ಲೇ ಇದ್ದೆ, 2 ವರ್ಷದಿಂದ ನೋಡಿದ್ವಿ. ಅವರ ಸಹಕಾರ ಸಿಗ್ಲಿಲ್ಲ ನಮಗೆ. ಸಿಕ್ಕಿದ್ರೆ ಇನ್ನೊಂದು 20,000 ಲೀಡ್ ಆಗ್ತಿತ್ತು. ಅದನ್ನ ಹೇಳಿದ್ವಿ, ಈಗ ಕೂಡ ಅದನ್ನ ಹೇಳ್ತೀವಿ. ಸರ್ ಕೆಲವರು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಲಿಲ್ಲ ಅಥವಾ ಶಾಸಕರು ಮಾಡ್ಲಿಲ್ವಾ ಸರ್? ಹೊಸ ಬಿಜೆಪಿಯಿಂದ ಬಂದಂತ ಶಾಸಕರ ಜೋಡಿ ಬಂದಂತ ಅನ್ವಾಯಿಗಳು ಅಂದ್ರೆ ಅವರೇ ಬಿಜೆಪಿಯಿಂದ ಬಂದಲ್ಲ. ನಮ್ಮವ್ರು ಮಾಡಿದ್ರಂತ ನಾವು 87,000 ಓಟ್ ತೊಗೊಳಕ್ಕೆ ಸಾಧ್ಯ. ಹಳೆ ಕಾಂಗ್ರೆಸ್ ಅವ್ರು ಮಾಡಿದಾರ, ಹೊಸ ಏನು ಬಂದಿದ್ರಲ್ಲ ಅವ್ರು ಮಾಡ್ಲತ್ತ ನಮ್ಮ ಆರೋಪ ಅಷ್ಟೇ. ಸ್ವಾಭಾವಿಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಅಥಣಿ ಕ್ಷೇತ್ರಕ್ಕೆ ಬರ್ತಾರಂದ್ರೆ ಶಾಸಕರು ಸ್ವಾಗತ ವಹಿಸುವುದು ಸಾಮಾನ್ಯ ಸರ್. ಆದ್ರೆ ಇವತ್ತು ಅಥಣಿ ಶಾಸಕರು ಭೇಟಿ ಆಗ್ತೀರಾ ಏನು ಅಂತ? ಬರ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಅದನ್ನ ಬರ್ಬೇಕಂತ ಹಂಗೇನು ಕಡ್ಡಾಯವಾಗಿಲ್ಲ. ಕಾರ್ಯಕರ್ತರು ಬಂದಿದ್ದಾರೆ, ನಮ್ಮನ್ನು ಗೆಲ್ಲಿಸ್ತಾರೆ, ಇಲ್ಲಿ ಬಂದಿದ್ದಾರೆ, ಅದೇ ನಮ್ಗೆ ಖುಷಿ ಅಷ್ಟೇ. ಅವ್ರಿಗೆ ಭೇಟಿ ಆಗ್ಲಿಕ್ಕೆ ನಾ ಬಂದಿದ್ದೇನೆ. ನೀವು ಭೇಟಿ ಆಗ್ತೀರಾ ಶಾಸಕರು? ಇಲ್ಲ, ಅವಶ್ಯಕತೆ ಇವತ್ತೇನು ಭೇಟಿ ಆಗುತ್ತಲ್ಲ. ಅದಕ್ಕೆ ನಮ್ಮ ಪಕ್ಷದಲ್ಲಿದ್ದಾರೆ, ಜೊತೆಯಲ್ಲಿ ಇದ್ದೀವಿ. ರಾಜಕೀಯವಾಗಿ ಬೇರೆ ಇದ್ರೆ ಇಲ್ಲಿ ಕೆಲವು ಕಡೆ ಕೂಲ್ ಮಾಡ್ಬೇಕಾಗ್ತದೆ, ಇದ್ದೇ ಇರ್ತಾರೆ. ಅವ್ನ ಯಾರು ಮಾಡಾರ, ಯಾರು ಮಾಡಾರ, CM ಯಾರು, ನಾವು ಮಾಡೋದು, ನೀವು ಮಾಡೋದು. ಏನಾರ ಕೇಳ್ರಿ, ಹೆಂಗೆ CM ಬದಲಾವಣೆ ಮಾಡ್ತದೆ, ಮಾವಿನ ಅಣ್ಣ ಏನು ಅದೇನೊಂದೇನ. ಸರ್ ಬೆಳಗಾವಿಯಲ್ಲಿ 2 ಸಚಿವರಿದ್ರು, ಬೆಳಗಾವಿಯಲ್ಲಿ 2 ಸಚಿವರಿದ್ರು, ಕಾಂಗ್ರೆಸ್ ಸೋತಿದ್ದು ಬೆಳಗಾವಿಯಲ್ಲಿ. ಇದಕ್ಕೇನು ಹೇಳ್ತೀರಾ? ಅದನ್ನ ಅವರೇ ಕೇಳ್ಬೇಕು. ನೀನು ಹೇಳಿದಿಲ್ಲ, ಅವರು ಯಾರು ಟೀಮ್ ಲೀಡರ್ ಇದ್ರು ಅದನ್ನ ಅವ್ರು ಹೇಳ್ಬೇಕಾಗುತ್ತೆ. ನಾ ಚಿಕ್ಕೋಡಿ ಜವಾಬ್ದಾರಿ ಇತ್ತು. ಅದು ಪ್ರಶ್ನೆ ಇಲ್ಲ. ಈಗ 30 1 ಗೆದ್ದಿದ್ದೀವಿ, 9 ಗೆದ್ದಿದ್ದೀವಿ. 6 ಸ್ಥಾನಗಳನ್ನ ಬಹಳ ಕಡಿಮೆ ಅಂತರದಿಂದ ಸೋತಿದ್ದೀವಿ. ಅಲ್ಲಿಯೂ ಸರಿಯಾಗಿ ನಾವೆಲ್ಲ ಮಾಡಿದ್ರೆ ನಾ ಹೇಳಿದ್ದೆ 14ರಿಂದ 15 ಅಂತ, 14ರಿಂದ 15%. DK ಸುರೇಶ್ ಅವರು ಸೋತರು ಸರ್.
ಪ್ರಭಾವಿ ನಾಯಕ ಏನ್ DCM ಹೇಳಕ್ ಅವರ ಸಹೋದರ. ಜನರ ಮುಂದೆ ಏನೋ ಅಲ್ಲ, ಯಾವಾಗ ಜನ ಹೆಂಗ್ ತಿರ್ಕ್ ಮಾಡ್ತಾರ ಅದನ್ನ ಸ್ವಾಗತ ಮಾಡ್ಬೇಕಾಗುತ್ತೆ. ಸೊ ಅಷ್ಟೇ. ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು MLA ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು ಅದನ್ನೇ ಕೂಡ MP ಇಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000ದಿಂದ ಲೀಡ್ ತಗೊಂಡಿದ್ರು, ಆದ್ರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ಲಿಲ್ವಾ ಅಂತ ಒಂದು ಕ್ವಶನ್ ಸುಕ್ಕೆ ಕೇಳ್ತಾ ಇದ್ದಾರೆ ಸರ್ ಅವರು. ಪ್ರಶ್ನೆ ಇಲ್ಲ, ಅವಧಿನ ಇದ್ರಾಗ ಶಕ್ತಿ ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ, ಆದ್ರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು 3,500 ಮಾತ್ರ ತಗೊಂಡ್ರು. ಯಾಕಂದ್ರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲ್. ಮಿಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಮುಗಿದೋದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ ಅಷ್ಟೇ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಈ ಗೊತ್ತರಲ್ಲಿ ಮಣ್ಣಿದ್ರಾಗ ನಾನೇ ಇದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು. ಎಲ್ಲಿದ್ರು 2 ವರ್ಷ ಯಾರಿಗೂ ಸಿಕ್ಕಿಲ್ಲ, ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ, ಹಾಳುಗೇರಿಯಲ್ಲಿ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಕಂಟ್ರೋಲ್ ಮಾಡ್ಲಿಕ್ಕೆ. ಯಾರೋ ಪಕ್ಷ ಬಿಟ್ಟು ಯಾರೋ ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ ನಮಗೆ ಹಾಕಿದಾರ, ಅವ್ರ ಪರವಾಗಿದ್ದಾರೆ 3,500 ಜನ ಅವ್ರನ್ನ ಹಾಕಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲೋ ವಿಫಲ ಆಯ್ತು. ವಿಫಲ ಇಲ್ಲ. ಈಗ ಡಿಜಿಟಲ್ ದಾಟಕ್ಕಾಗ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇತ್ತು, ನಾವು ಸೋತಿರ್ಬೋದು. ಪ್ರಬಲ ಸರ್ಕಾರ ಇಷ್ಟೊಂದು ಕಡಿಮೆ ಇದ್ರೊಳಗೆ ಮಾತ್ರ ಸೋತಿದೀವಿ. ಅದೀಗ ಹೇಳಿದಲ್ಲ, BJP ಅವರ ಹತ್ರ 2 ಲಕ್ಷ 3 ಲಕ್ಷ 4 ಲಕ್ಷ ಇಲ್ಲಲ್ಲ, ಅದು ಗ್ಯಾರಂಟಿ ಪ್ರಭಾವ ಕಡಿಮೆ ಆಗಿದೆ. ಮುಂದಿನ ಸಾರಿ ಕೂಡ ಅನುಕೂಲ ಆಗ್ತಿದೆ. ಈಗಾಗಲೇ ಸುಮಾರು 100 ಕಡೆ ನಾವು ಮುನ್ನಡೆಯಲ್ಲಿದ್ವಿ. 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ MP-ಗೆ ಹಿಡಿದ್ವಿ ನಾವು. MLA ಬಂದ ಅದ್ರ ಪ್ರಶ್ನೆ ಬೇರೆ. ಕೆಲವು ಶಾಸಕರು ಇವತ್ತು ಪಂಚ ಗ್ಯಾರಂಟಿ ಬಂದ್ ಮಾಡ್ತೇವೆ ಒತ್ತಾಯ ಮಾಡ್ತಾರೆ CM ಅವ್ರಿಗೆ. ಅದು ಲೀಡ್ ಕಡಿಮೆ ಆಗಿದೆ, ವರ್ಕ್ ಆಗಿದೆ, ಆಗಿಲ್ಲ ಅಂತಿಲ್ಲ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಜನ ಏನ್ ಆರೋಪ ಸರ್, ಏನ್ ಆರೋಪ ಅಂದ್ರೆ ನೀವು SC ಜನಾಂಗವನ್ನ ಸಮುದಾಯದ ನಾಯಕರನ್ನ ತುಳಿತಾ ಇದ್ದೀರಿ, ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಪ್ರೆಸ್ ಮೀಟ್ ಕರೆದು. ಅದಕ್ಕೆ ನಾವೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವನ ಭಾಗದಾಗ SC ಇದ್ದಾರೆ, ಎಷ್ಟು ನಮಗೆ ಲೀಡ್ ಕೊಟ್ಟಿದ್ದಾರೆ ಅಲ್ಲೇ ಇದೆ. ರಾಯಭಾಗದಲ್ಲಿ SC ಜನ ಜಾಸ್ತಿ ಇರುವಲ್ಲಿ ಎಷ್ಟು ನಮಗೆ ತುಳಿಯುವಂಥ ಪ್ರಯತ್ನ ಮಾಡ್ತಿಲ್ಲ. ಒಬ್ಬ ಪಕ್ಷದಲ್ಲಿ ಇದ್ದು ಸರಿಯಾದ ಚುನಾವಣೆ ಮಾಡದೆ ಕೊನೆ 2-3 ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅವನ ಮ್ಯಾಗ ಆರೋಪ ಮಾಡಿದ್ವಿ. ಅವನು ತುಳಿದ ಮತ್ತೆ ಇವನು MLA ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು? ಅವನು ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ, ಎಲ್ಲರೂ ಗೆಲ್ಸಿದಾರ. ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ? ನಾವೇ ಕೊಟ್ಟಿಲ್ಲ. ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೆಯನ ಏನಾಗ್ತಾನ ಅವನು ಕಲ್ಲೋಳ್ಕರ, ಅವನಿಂದ ಇವ್ನು ಬೆನ್ನ ಹತ್ತಿ ಕೆಲಸ ಮಾಡಿದಕ್ಕೆ ನಾವು ಆರೋಪ ಮಾಡಿದ್ವಿ. ಇದ್ರಲ್ಲಿ ತುಳಿದು ಹೇಳೋದಿಲ್ಲ. ಪ್ರಶ್ನೆ ಮಾಡಿ ಕೇಳಿದ್ರು ಅವನಿಗೆ, ನಿನ್ನ ಟಿಕೆಟ್ ಯಾರು ಕೊಟ್ಟರು? ನಾವೇ ಕೊಟ್ಟಿದ್ದೀವಿ. ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು MLA ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು ಅದನ್ನೇ ಕೂಡ MP ಇಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000ದಿಂದ ಲೀಡ್ ತಗೊಂಡಿದ್ರು, ಆದ್ರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ಲಿಲ್ವಾ ಅಂತ ಒಂದು ಕ್ವಶನ್ ಸುಕ್ಕೆ ಕೇಳ್ತಾ ಇದ್ದಾರೆ. ಅವನದು ಪ್ರಶ್ನೆ ಇಲ್ಲ, ಅವನಿನ ಇದ್ರಾಗ ಶಕ್ತಿ ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ, ಆದ್ರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು 3,500 ಮಾತ್ರ ತಗೊಂಡ್ರು. ಯಾಕಂದ್ರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲ್. ಮಿಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅದು ಮುಗಿದೋದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ ಈಗ ಅಷ್ಟೇ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಈ ಗೊತ್ತರಲ್ಲಿ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು. ಎಲ್ಲಿದ್ರು 2 ವರ್ಷ ಯಾರಿಗೂ ಸಿಕ್ಕಿಲ್ಲ, ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ, ಹಾಳುಗೇರಿಯಲ್ಲಿ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಕಂಟ್ರೋಲ್ ಮಾಡ್ಲಿಕ್ಕೆ. ಯಾರೋ ಪಕ್ಷ ಬಿಟ್ಟು ಯಾರೋ ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ ನಮಗೆ ಹಾಕಿದಾರ, ಅವ್ರ ಪರವಾಗಿದ್ದಾರೆ 3,500 ಜನ ಅವನ್ನ ಹಾಕಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲೋ